ಈಗ ವಿಶ್ವನಾಥ್ ಅವರು ಬಂದು ಮಾತನಾಡಿದಾರಲ್ಲಿ ಬನ್ನಿ ಏನು ಹೇಳಿದ್ರು ನೋಡೋಣ. ಅವ್ರ ಬಗ್ಗೆ ನಿನ್ನೆಯಿಂದಲೂ ಮಾತಾಡ್ತಾನೆ ಇದ್ದೀವಿ. ಅವರೊಬ್ಬರು ರಾಜಕೀಯ ನಾಯಕ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ನಾಡಿನ ಸಾಂಸ್ಕೃತಿಕ ನಾಯಕ. ಕಲೆ, ಸಂಸ್ಕೃತಿ, ಶಿಕ್ಷಣ, ಆರೋಗ್ಯ ಇದ್ರ ಬಗ್ಗೆ ಎಲ್ಲ ಬಹಳಷ್ಟು ಅವರ ಜವಾಬ್ದಾರಿಯನ್ನು ನಿರ್ವಹಿಸಿದಂಥವ್ರ ಅಧಿಕಾರ ಮತ್ತು ಬಹುಶಃ ಇವತ್ತು ITBT ಇಸ್ ದ ಸೈಬರ್ ಲೀಡರ್. ನಮ್ಮ ಕೇಂದ್ರ ಸರ್ಕಾರದ ಖಜಾನೆನೂ ಕೂಡ ITBT ತುಂಬ್ತಾ ಇದೆ. ಎಷ್ಟು 60%. ಹಾಗಾಗಿ ಕರ್ನಾಟಕಕ್ಕೊಂದು ಬಲ, ಕರ್ನಾಟಕಕ್ಕೊಂದು ಶಕ್ತಿಯನ್ನು ತಂದುಕೊಟ್ಟಂಥವು SM ಕೃಷ್ಣ ಅವರು ತಪ್ಪಾಗ ಜೊತೆಗೆ ಕೂಡ ರಾಜಕಾರಣ ಕೂಡ ಮಾಡಿದ್ರಿ ಸರ್, ಅದ್ರ ಬಗ್ಗೆ ಮೆಲುಕು ಅಂತ. ಹೌದು, ರಾಜಕಾರಣಿನೇ ಬೇಸಿಕಲಿ. ಜೊತೆಗೆ ತಾವು ಕೂಡ ಜೊತೆಗೆ ಹೌದು, ನಾನು ಸ್ಟೂಡೆಂಟ್ ಡೇಸಿಂದನೂ ಕೂಡ ಅವ್ರ ಬಗ್ಗೆ ಭಾಳ ಅಭಿಪ್ರಾಯ ಇಟ್ಕೊಂಡಿದ್ದೆ. ನಾವೆಲ್ಲ ಲಾ ಕಾಲೇಜಲ್ಲಿ ಇದ್ದಾಗಲೇ ಕ್ಯಾನ್ವಾಸಿ ಬರುವ ಮಂಡ್ಯ ಇಲ್ಲೆಲ್ಲನೂ ಅವ್ರ ಪರವಾಗಿ ಪಾರ್ಲಿಮೆಂಟ್ಗೆ ನಿಂತಂತೆ 71 ಪಾರ್ಲಿಮೆಂಟ್ ಇದೆ. ಬಟ್ ಕಾಲಘಟ್ಟದಲ್ಲಿ ಅವರು ಮುಖ್ಯಮಂತ್ರಿ ಆದರೂ ನಾವೆಲ್ಲ ಶಾಸಕರಾಗಿದ್ದರು. ಆಗ ಅವ್ರ ಜೊತೆ ಒಡನಾಟ, ಅವ್ರ ಜೊತೆ ಕೆಲವಾರು ಜವಾಬ್ದಾರಿಗಳನ್ನು ಹಂಚ್ಕೊಳ್ಳೋವಂಥ ಅವಕಾಶ ಸಿಕ್ತು ನನಗೆ. ಹಾಗಾಗಿ ಅವ್ರ ಜೊತೆ ಅವ್ರ ಸಂಪುಟದಲ್ಲಿ ಒಬ್ಬ ಸಚಿವನಾಗಿ ಹಲವಾರು ಜನಕಲ್ಯಾಣ ಕಾರ್ಯಕ್ರಮನ ತಗೊಳ್ಳೋದಕ್ಕೆ ಅವರ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಮಾಡುವಂಥದ್ದು ಅವಕಾಶ ಇತ್ತು. ಕೇವಲ ಮಂಡ್ಯಕ್ಕಷ್ಟೇ ಸೀಮಿತ ಆಗಿಲ್ಲ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಕೂಡ ಅವರ ಸೇವೆ ಅಪಾರ. ಖಂಡಿತ ಬರೀ ಮಂಡ್ಯಕ್ಕೆ ಸೀಮಿತವಾದ ಅವರು ಮಂಡ್ಯಕ್ಕೆ ಸೀಮಿತ, ಮಂಡ್ಯದಿಂದ ಪುಟಿದಂಥ ವಿಲ್ಕೆ ಅದಕ್ಕೆ. ಕೃಷ್ಣ ಅವ್ರ ಬಗ್ಗೆ ನಿನ್ನೆಯಿಂದಲೂ ಮಾತಾಡ್ತಾನೆ ಇದ್ದೀವಿ. ಅವರೊಬ್ಬರು ರಾಜಕೀಯ H. ವಿಶ್ವನಾಥ್ ಅವರು ಮಾತಾಡ್ತಾ ಇದ್ರು. ಅವರು ಕೂಡ ಈ ಭಾಗದ ನಾಯಕರಾಗಿರೋದ್ರಿಂದ SM ಕೃಷ್ಣ ಅವರ ಜೊತೆಗಿನ ನಂಟು ಅವ್ರಿಗೂ ಕೂಡ ಬಹಳಷ್ಟಿತ್ತು. ಅಂದ್ರೆ ಅವರ ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗಿದ್ದಂಥವರು, ಹಾಗಾಗಿ ಹೆಚ್ಚಿನ ಒಡನಾಟ ಇತ್ತು ಅನ್ನುವಂಥ ಮಾತುಗಳನ್ನ TV9 ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಕೂಡ ಹೇಳ್ಕೊಂಡಿದ್ರು. ಇದೀಗ ಅಂತಿಮ ಯಾತ್ರೆ ಹೊರಟಿರುವಂಥದ್ದು, ಅಂದರೆ ಹುಟ್ಟೂರಿನ ಹತ್ರ ಬರ್ತಾ ಇದ್ದಂಗೆ ಅಲ್ಲಿನ ನೆನಪುಗಳು, ಅಲ್ಲಿನ ಜನ ನೆನಪು ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಕೃಷ್ಣರವರು ಎಷ್ಟು ಬಾರಿ ಬಂದು ಹೋಗಿದ್ರು, ಅಲ್ಲಿನ ಜನರನ್ನ ಪ್ರೀತಿಯಿಂದ ಮಾತನಾಡಿಸಿರುವಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಒಂದು ರೀತಿ ಮೆಲುಕು ಹಾಕೊಳ್ತಾ ಹೋಗ್ತಾರೆ. ಅಂದರೆ ಒಂದಷ್ಟು ವಿಚಾರಗಳು, ಅಂದರೆ 1962ರಲ್ಲಿ ಅವರು ಘಟಾನುಘಟಿ ನಾಯಕರಾದಂಥ ಕಾಂಗ್ರೆಸ್ನ ವೀರಣ್ಣಗೌಡ ವಿರುದ್ಧ ನಿಲ್ಲುವಂತೆ ಒತ್ತಾಯಗಳು ಕೇಳಿಬಂತಂತೆ. PSP ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿತಾರೆ. ಚುನಾವಣೆಯಲ್ಲಿ ಯಾರೆಲ್ಲ ಸಹಾಯ ಮಾಡಿದ್ರು ಅಂದರೆ ಪ್ರಮುಖವಾಗಿ ಅಂದರೆ ತಿರುಮಲೇಗೌಡರು ಅವರ ಆಪ್ತೇಷ್ಟರಾಗಿದ್ದರು. ಶಿವಪುರ ಕಾಂಗ್ರೆಸ್ ಅಧಿವೇಶನ ನಡೆಸೋದಕ್ಕೆ ಅವರು ಕಾರಣೀಭೂತರಾಗಿದ್ದಂಥವ್ರು. ಆ ಮತ ಎಣಿಕೆ ದಿನ ಏನು ನಡೀತು, ಮತ ಎಣಿಕೆ ಒಂದು ಕಡೆ ನಡೀತಾ ಇತ್ತು. ಮುತ್ತಿರರ ಜೊತೆ ಕೂತ್ಕೊಂಡು ಬೂತ್ನಲ್ಲಿ ಅವ್ರಿಗೆ ಹೆಚ್ಚೆಚ್ಚು ಓಟ್ಗಳು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಸ್ನೇಹಿತರು ಒಟ್ಟಿಗೆ ಕೂತ್ಕೊಂಡು ಖುಷಿ ಪಡ್ತಾ ಇದ್ದಂತೆ. ಆ ಖುಷಿ ಪಡ್ತಾ ಇದ್ದಂಥ ಸಂದರ್ಭದಲ್ಲಿ ಕೃಷ್ಣ ನೀನು ಗೆದ್ದೆ, ನನ್ನ ಜೀವನ ಸಾರ್ಥಕ ಆಯಿತು ಅಂತ ಅವರ ಆಪ್ತರು ಹೇಳ್ತಾರಂತೆ. ತಕ್ಷಣದಲ್ಲೇ ಅವರಲ್ಲಿಂದ ಕುಸಿದು ಬೀಳ್ತಾರಂತೆ. ಆ ಸಂದರ್ಭವನ್ನು ಅವರ ಆತ್ಮಕಥನದಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ. ನಾನು ಗೆದ್ದೆ, ಆದರೆ ನನ್ನನ್ನು ಗೆಲ್ಲಿಸಿದವರು ಮೃತಪಟ್ಟರು. ಅಂದರೆ ಆ ವಿಚಾರಗಳೆಲ್ಲವನ್ನೂ ಕೂಡ ಅವರು ಮೆಲುಕು ಹಾಕಿರುವಂಥದ್ದು.